ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇದೇ ಏಪ್ರಿಲ್ 30ಕ್ಕೆ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಬಹುನಿರೀಕ್ಷಿತ KD ಚಿತ್ರ ರಿಲೀಸ್ ಆಗ್ತಿದೆ. ಸೊ ಈ ಒಂದು ಬಹುನಿರೀಕ್ಷಿತ ಚಿತ್ರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ಯಾಂಡಲ್ವುಡ್ನ ಖಳನಟ ಯಶ್ ಶೆಟ್ಟಿ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತೋಗೋಣ. ಏನು ಹೇಳ್ತಾರೆ ಅವರ ಪಾತ್ರ ಬಗ್ಗೆ ಆಗಿರ್ಬೋದು, KD ಚಿತ್ರದ ಬಗ್ಗೆ ಆಗಿರ್ಬೋದು, ಪ್ರಸ್ತುತ ಚಿತ್ರರಂಗದ ಬಗ್ಗೆ ಆಗಿರ್ಬೋದು, ಎಲ್ಲ ವಿಚಾರವನ್ನು ಮಾತಾಡ್ತೋಗೋಣ. ಮೊದಲಿಗೆ ನಮಸ್ತೆ. ಒಂದು ನಿಮಗೆ ಫಸ್ಟ್ ಹೇಳಬೇಕಿತ್ತು, ಯಾಕೆಂದರೆ ಆ ಟೈಮಲ್ಲಿ ಸಿಗೋಕ್ಕಾಗಿಲ್ಲ. ನೀವು ಯಾವುದು ಪೀಟರ್ ಇದರಲ್ಲಿ ಅದ್ಭುತವಾದಂಥ ವಿಲನ್ ಕ್ಯಾರೆಕ್ಟ್ರು ಲಾಸ್ಟ್ ಟೈಮು ನೀವು ಒಂದು ಮಾಡಿದ್ರಿ, ಅದ್ಭುತವಾಗಿತ್ತು. ಸೊ ಅದ್ರದ್ದೊಂದು ಸಿಗಿಲ್ಲ, ವಿಶ್ ಮಾಡೋಕ್ಕಾಗಿಲ್ಲ. ಸೊ ಮೊದಲೇ ವಿಶ್ ಮಾಡ್ತಾಯಿದ್ದೀನಿ. ಸೊ KD ಬಗ್ಗೆ ಹೇಳಿ. KD ದೊಡ್ಡ ಕ್ಯಾನ್ವಾಸ್ ಮೂವಿ. ನಾನು ಸುಮಾರು 10 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಈ ಥರ ಕ್ಯಾನ್ವಾಸಲ್ಲಿ ನಾನು ವರ್ಕ್ ಮಾಡಿಲ್ಲ ದೊಡ್ಡ ಮಟ್ಟದ್ದು. ಯಾಕಂದರೆ ಸಂಜಯ್ ದತ್ ಅವರಾಗಿರ್ಬೋದು, ರಮೇಶ್ ಅರವಿಂದ್ ಅವರಾಗಿರ್ಬೋದು, ಶಿಲ್ಪಾ ಶೆಟ್ಟಿ ಅವರು, ರವಿಚಂದ್ರನ್ ಸಾರು, ಹಿಂಗೆ ರವಿಶಂಕರ್ ಅವರಿದ್ದಾರೆ, ಶೋಭರಾಜು, ದತ್ತನ್ನ, ಸಾಕಷ್ಟು ಸೂರಾಜು ಇವರೆಲ್ಲರೂ ಇದ್ದಾರೆ. ಇಷ್ಟು ದೊಡ್ಡ ಕ್ಯಾನ್ವಾಸಲ್ಲಿ ನಾನು ವರ್ಕ್ ಮಾಡಿರಲಿಲ್ಲ. ಸೊ ಒಂದು ಒಳ್ಳೆಯ ಅನುಭವ. ಮತ್ತು ಪ್ರೇಮ್ ಸರ್ ಜೊತೆಗೆ ಏಕಲವ್ಯದಲ್ಲಿ ಮಾಡಿದ್ದೆ. ಅದೊಂಥರ ಬೇರೆಯೇ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಬಟ್ ಇಲ್ಲಿ ಇಷ್ಟು ದೊಡ್ಡ ಕ್ಯಾನ್ವಾಸನ್ನು ಅವರು ನಡೆಸ್ತಿದ್ದ ರೀತಿ, ಆಮೇಲೆ ತುಂಬ ಭರವಸೆಯಿಂದ ನನಗೆ ಈ ಕ್ಯಾರೆಕ್ಟರ್ನ ಕೊಟ್ಟಿದ್ರು ಅವರು. ಈ ಕ್ಯಾರೆಕ್ಟರ್ನ ತುಂಬ ಬೇರೆ ಬೇರೆಯವರೆಲ್ಲ ಮಾಡಬೇಕಿತ್ತು. ಏಕಲವ್ಯ ಜೊತೆಗೆ ಒಂದು ಬಾಂಡಿಂಗ್ ಏನಿದೆ, ಆ ಬಾಂಡಿಂಗಲ್ಲಿ ವಾಪಸ್ ಕರೆದು ಈ ಕ್ಯಾರೆಕ್ಟರ್ ಕೊಟ್ಟರು. ಸುಮಾರು ಒಂದು 70 to 80 ಡೇಸ್ ಈ ಶೂಟ್ನ ಮಾಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ. ಕವಿ ಅನ್ನೋ ಕ್ಯಾರೆಕ್ಟ್ರಲ್ಲಿ ಕಾಣಿಸ್ಕೊತಾ ಇದ್ದೀನಿ ನಾನು. ಮೂವಿ ಸ್ಟಾರ್ಟಿಂಗಿಂದ ಎಂಡ್ ತನಕ ಹೇಳ್ತೀನಿ, ನಿಮಗೆಲ್ಲ ಫುಲ್ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದೀನಿ ಈ ಮೂವಿಯಲ್ಲಿ ನಿಮಗೆ. ಸೊ ಒಂದು ಕಡೆ ಏನಂತಂದರೆ KD ಒಂಥರ ಸ್ಪೆಷಲ್ಲೇ. ಧ್ರುವ ಸರ್ಜಾ ಅವರಿಗೆ ಸ್ಪೆಷಲ್ ಆಗಿರ್ಬೋದು, ಪ್ರೇಮ್ ಅವ್ರಿಗೆ ಎಲ್ರಿಗೂ ಕೂಡ ಸ್ಪೆಷಲ್ಲೇ. ಸೊ KD ಚಿತ್ರದ ಬಗ್ಗೆ ಸಾಕಷ್ಟು ಒಂಥರ ಕಾಂಟ್ರವರ್ಸಿ ಥರ ಆಯಿತು. ಸಾಂಗ್ ಆಗಿರ್ಬೋದು, ಡೈಲಾಗ್, ಈಗ ಮೊನ್ನೆ ಟ್ರೇಲರ್ ಕೂಡ ಡಿಲೀಟ್ ಆಗಿ ಮತ್ತೆ ಹಾಕಿದ್ರು. ಸೊ ಈ ಎಲ್ಲ ವಿಚಾರದ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಒಂದೊಂದು ಪ್ರೋಟೋಕಾಲ್ ಇರುತ್ತೆ. ಸೊ ಏನು ಮೂವಿಯಲ್ಲಿ ಕೆಲವೊಂದು ನಾವು ಸಿನಿಮ್ಯಾಟಿಕ್ ಫ್ರೀಡಮ್ ತೊಗೊಂಡಿರ್ತೀವಿ. ಅದೇನೋ ಅವ್ರದ್ದು ಏನೋ ಪ್ರೋಟೋಕಾಲಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದಾಗಿ ಇರುತ್ತೆ ಬರುತ್ತೆ. ಬಟ್ ಏನೇ ಬಂದರೂ ನಮ್ಮ ಪ್ರೇಮ್ ಸರ್ ದೊಡ್ಡ ಫೈಟರ್ ಅವರು, ಎಲ್ಲನೂ ಸಾಲ್ವ್ ಮಾಡ್ಕೊಂಡು ಬಂದಿದ್ದಾರೆ. ಇದರಿಂದ ಮುಂಚೆ ಸಿಗಾಟು ಫೈಟ್ ಮಾಡಿದ್ದಾರೆ, ಈ ಮೂವಿಗೂ ಮಾಡಿದ್ದಾರೆ. ಎಲ್ಲನೂ ಮುಗಿಸಿ ಈಗ 30th ಮೂವಿ ರಿಲೀಸ್ ಆಗ್ತಿದೆ. ಏನು ತೊಂದರೆ ಇಲ್ಲ. ಚಿಕ್ಕ ಪುಟ್ಟ ಸಮಸ್ಯೆಗಳಾಗಿತ್ತು, ಅದೆಲ್ಲನೂ ಈಗ ಕ್ಲಿಯರ್ ಆಗಿದೆ. 30ಕ್ಕೆ ಬರ್ತಾಯಿದ್ದೀವಿ. ಹೆಂಗೆ ಜನ ಕಾಯ್ತಾ ಇದ್ದಾರೋ KD ನೋಡೋಕ್ಕೆ. ಆ್ಯಸ್ ಅನ್ ಆ್ಯಕ್ಟರ್ ಆಗಿಬಿಟ್ಟು ನಾನು ಕೂಡ ತುಂಬ ವೇಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮೂವಿ ಮಾಡಬೇಕಾದ್ರೆ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೆ ಆ ಕ್ಯಾರೆಕ್ಟ್ರನ್ನ. 2 ವರ್ಷ ಆದಮೇಲೆ ಆ ಕ್ಯಾರೆಕ್ಟ್ರನ್ನ ಬಿಟ್ಬಿಡೋಕ್ಕೆ ಮನಸ್ಸೇ ಆಗಿರಲಿಲ್ಲ. ಸೊ ಅದಕ್ಕೆ ತುಂಬ ನಾನು ಡಿಪೆಂಡ್ ಅಲ್ಲ, ನಾನು ಕೂಡ ಅದಕ್ಕೆ ಫ್ಯಾನ್ ಆಗಿದ್ದೆ. ಸೊ ಈ ಥರ ಆಗಿತ್ತು. ಸೊ ಅದನ್ನು ಈಗ ಕಾಯ್ತಾ ಇದ್ದೀನಿ. ಏಪ್ರಿಲ್ 30ಕ್ಕೆ ಬಂದರೆ ಜನಗಳ ಜೊತೆ ಕೂತು ಅವರ ಸಿಳ್ಳೆ ಚಪ್ಪಾಳೆ ಮುಖಾಂತರ ನೋಡಬೇಕಂತ ಆಸೆ ಇದೆ. ಇನ್ನು ನಿರ್ದೇಶಕರ ಬಗ್ಗೆ ಮಾತಾಡಬೇಕು. ಯಾಕೆಂತಂದರೆ ಪ್ರೇಮ್ ಅವರು ಅಂತಂದರೆ ಅಲ್ಲೊಂಥರ ಹೆಣ್ಮಕ್ಳು, ತಾಯಿ ಸೆಂಟಿಮೆಂಟು, ಈ ಥರ ಒಂದು ಕತೆ ಇದ್ದೇ ಇರುತ್ತೆ. ಏನೇ ಆ್ಯಕ್ಷನ್ ಇದ್ರೂ ಈ ಒಂದು ಸೆಂಟಿಮೆಂಟ್ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಯಾವ ಥರ ಇದೆ ಅಂತ, ಕತೆ ಏನಾದರೂ ಒಂದು ಇಂಟ್ ನಿಮಗೆ ಗೊತ್ತಿರುತ್ತಾ ಅಂತ? ನಾನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನಿಜವಾಗ್ಲೂ ನನಗೆ ಈ ಕತೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನಾನೇನಂದರೆ ಈಗ 2 ದಿವಸ ಒಂದು ಸೀನ್ ಮಾಡಿದ್ರೆ, ಒಂದು 4 ದಿವಸ ಬಿಟ್ಟು ಇನ್ನೊಂದು ಶೆಡ್ಯೂಲ್ ಇದ್ದಾಗ ಹೋಗಿ ಸೀನ್ ನೋಡಿದ್ರೆ ಮೊನ್ನೆ ಮಾಡಿದಾಗಿಂತ ತುಂಬ ಚೆನ್ನಾಗಿದೆ ಈ ಸೀನ್ ಅಂತ ಅನಿಸ್ತಿತ್ತು ನನಗೆ. ಸೊ ಈ ಥರ ಇನ್ಸ್ಪೈರ್ ಆಗಿದ್ದು ತುಂಬ ಚೆನ್ನಾಗಿದೆ. ಮತ್ತು ಕ್ಲೈಮ್ಯಾಕ್ಸನ್ನು ನಾನು ಥಿಂಕ್ ಮಾಡಿರಲಿಲ್ಲ ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಸಿಕ್ಕಾಪಟ್ಟೆ ಟ್ವಿಸ್ಟ್ ಆಗಿದೆ. ಆ್ಯಸ್ ಅನ್ ಆ್ಯಕ್ಟ್ರಿಗೆ ಈ ಥರ ಟ್ವಿಸ್ಟ್ ಕೊಟ್ಟಿದ್ರು ಅವರು. ಮೋಸ್ಟ್ಲಿ ಇದೆಲ್ಲ ಜನರಿಗೆ ಕ್ಲೈಮ್ಯಾಕ್ಸ್ ನೋಡ್ಕೊಂಡು ಹೊರಗೆ ಬರಬೇಕಾದ್ರೆ ಒಂದು ಒಳ್ಳೆಯ ಅನುಭವ ಅಂತ ಕೊಡುತ್ತೆ. ಮೊನ್ನೆ ಪ್ರೇಮ್ ಸರ್ ಹೇಳ್ತಿದ್ರು, ಜೋಗಿ ಪ್ರೇಮ್ ಸರ್ ಅಂದರೆ ಎಮೋಷನ್ ಅಂದರೆ ಜೋಗಿ ಪ್ರೇಮ್ ಸರ್ ಅಂತ ಹೇಳ್ಬಿಟ್ಟು. ಖಂಡಿತವಾಗಿಯೂ ಅಲ್ಲಿ ತಾಯಿ ಸೆಂಟಿಮೆಂಟು ಅದೆಲ್ಲ ನಂಗೆ ಗೊತ್ತಿಲ್ಲ. ಬಟ್ ಯಾವುದೋ ಒಂದು ಸೆಂಟಿಮೆಂಟ್ ನಿಮ್ಮನ್ನು ಕಾಡಿಸುತ್ತೆ, ಅದು 100% ಪಕ್ಕ. ಸೊ ಅಂದರೆ ನೀವು ಕೂಡ ಅಬ್ಸರ್ವ್ ಮಾಡಿರ್ತಾರೆ. ನೆನ್ನೆ ಆಗಿರ್ಬೋದು, ಮೊನ್ನೆ, ಈಗ ಫ್ಯಾನ್ಸ್ ಇದಕ್ಕೆ ಬಿಟ್ಟ ಮೇಲೆ, ಫ್ಯಾನ್ಸ್ ಶೋ ಬಿಟ್ಟ ಮೇಲೆ ಎಲ್ಲ ಫ್ಯಾನ್ಸ್ಗಳು ಬಂದಿದೆ, ಹೌಸ್ಫುಲ್ ಆಗಿದೆ. ಅದರಲ್ಲೂ ಕೂಡ ದರ್ಶನ್ ಅವ್ರ ಫ್ಯಾನ್ಸು, ಯಶ್ ಅವ್ರ ಫ್ಯಾನ್ಸು, ವಿಷ್ಣು ಸೇನಾ ಫ್ಯಾನ್ಸು ಎಲ್ಲರೂ ಕೂಡ ಬಂದು ಟಿಕೆಟ್ ಖರೀದಿ ಮಾಡಿ ಸಪೋರ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ಇದು ಖುಷಿ ವಿಚಾರ ಅಲ್ವಾ? ಈಗ ನಾನು ಹೇಳ್ತೀನಿ, ನಾಳೆ ಧ್ರುವ ಸರ್ ಮೂವಿ ಬಂದರೆ ಎಲ್ಲರೂ ತಗೋಬೇಕು, ದರ್ಶನ್ ಸರ್ ಮೂವಿ ಬಂದರೆ ಎಲ್ಲರೂ ಫ್ಯಾನ್ಸ್ ತಗೋಬೇಕು, ಸುದೀಪ್ ಸರ್ ಮೂವಿ ಬಂದರೆ ಎಲ್ಲರೂ ಫ್ಯಾನ್ಸ್ ತಗೋಬೇಕು. ಇದರಿಂದ ಇಂಡಸ್ಟ್ರಿ ಒಗ್ಗಟ್ಟಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ನಮಗೆ ಇನ್ನೂ ಏನು ನಾವು ತುಂಡಾಗಿ ಹೋಗೋದು ಬೇಡ. ನಾವು ಯೂನಿಟ್ ಆಗಿ ಹೋದರೆ ಚೆನ್ನಾಗಿರುತ್ತೆ. ತುಂಬ ಖುಷಿ ವಿಚಾರ. ಎಲ್ಲರೂ ಖುಷಿ ಆಗ್ತಿದೆ. ಪ್ರೇಮ್ ಸರ್ಗೂ ಖುಷಿ ಇದೆ, ಧ್ರುವ ಸರ್ಗೂ ಖುಷಿ ಇದೆ. ಈ ಥರ ಒಂದು ಮೂವಿಗೆ ಈ ಥರ ಒಗ್ಗಟ್ಟು ಸಿಗುತ್ತೆ. ಈ ಟೈಮಲ್ಲಿ ಹೆಂಗಾಗ್ಬಿಟ್ಟಿದೆ, ನಮ್ಮ ದುಶ್ಮನ್ ಮೂವಿ ಮಾಡಿದ್ರು ಹಿಟ್ಟಾಗಿಬಿಡಲಿ ಅನ್ನೋ ಒಂದು ಇದರಲ್ಲಿದ್ದೀವಿ, ಆ ಟೈಮಲ್ಲಿ ಇದ್ದೀವಿ. ಯಾಕಂದರೆ ಮೂವಿ ಹಿಟ್ಗಳು ಬೇಕು ನಮಗೆ. ಮತ್ತು ಸಿಂಗಲ್ ಥಿಯೇಟ್ರಿಗೆ ಜನ ನುಗ್ಗಬೇಕು. ಎಕನಾಮಿ ಅರ್ನ್ ಆಗೋದೇ ನಿಮಗೆ ಸಿಂಗಲ್ BC ಥಿಯೇಟರ್ ಏನಿದೆ ನಮ್ಮದು, ಸಿಂಗಲ್ ಥಿಯೇಟ್ರಿಂದ ಜಾಸ್ತಿ ಆಗೋದಲ್ವಾ? ನಿಮ್ಮ ಮಾಲಲ್ಲಿ ಏನಾಗುತ್ತೆ, ನಿಮಗೆ 70-30 ಆ ಪೊಸಿಷನ್ಗೆ ಹೋಗ್ಬಿಡುತ್ತೆ ಸೆಕೆಂಡ್ ವೀಕಿಗೆ. ಸೊ ಸಿಂಗಲ್ ಥಿಯೇಟ್ರಿಗೆ ಜನ ಬರಬೇಕಂದ್ರೆ ಈ ಥರ ಯಾರದೇ ಮೂವಿ ಬಂದಾಗ ಎಲ್ಲರೂ ಸಪೋರ್ಟ್ ಮಾಡಿದಾಗ ಚೆನ್ನಾಗಿರುತ್ತೆ.
ಆಗುತ್ತೆ. ಇದು ಖುಷಿಯ ವಿಚಾರ. ಖಂಡಿತ ಇನ್ನೊಂದು ವಿಚಾರ ಮಾತಾಡ್ತೀನಿ, ಥಿಯೇಟ್ರ್ ಬಗ್ಗೆ ಆಗಿರ್ಬೋದು, ಕತೆ ಓರಿಯೆಂಟೆಡ್ ಫಿಲಮ್ಗಳು 100% ಕನ್ನಡ ಇದರಲ್ಲಿ ಬಂದೇ ಬರ್ತಾ ಇದೆ. ಅದರಲ್ಲೂ ಕೂಡ ಪ್ರೀವಿಯಸ್ ನಿಮ್ಮದೇ ನೋಡ್ಬೋದು 2 ಫಿಲಮು ಅದ್ಭುತವಾಗಿತ್ತು. ಸೊ ಏನು ಹೇಳ್ತೀರಾ ಅಂತ, ಯಾಕೆಂದರೆ ಥಿಯೇಟರ್ಸ್ ಕತೆ ಚೆನ್ನಾಗಿದೆ, ಥಿಯೇಟರ್ ಸಮಸ್ಯೆ ಇಲ್ಲ ಅಂತ ಒಂದು ಆಪಾದನೆ ಬರ್ತಿದೆ, ಅದನ್ನು ನೀವು ನಂಬ್ತೀರಾ? ಆ ಥರ ಏನಿಲ್ಲ ಬ್ರದರ್. ಈಗ ನೋಡಿ, ಈಗ 10 ವರ್ಷ ನಾನು ಹಿಂದೆ ಬಂದಾಗ OTT ಅನ್ನೋದು ಇರಲಿಲ್ಲ, ರಿಮೇಕ್ ಮೂವಿ ಜಾಸ್ತಿ ಆಗ್ತಿತ್ತು. ಓಕೆನಾ, ಯಾಕಂದ್ರೆ ನಮಗೆ ಸೊಮೆಕ್ ಮೂವಿನ ಈಗ ತೆಲುಗು ತಮಿಳಲ್ಲಿ ರಿಲೀಸ್ ಆದರೆ ನೋಡೋಕ್ಕಾಗ್ತಿರಲಿಲ್ಲ, ಇಮಿಡಿಯೇಟ್ ನೋಡೋಕ್ಕಾಗ್ತಿರ್ಲಿಲ್ಲ. CDಗೆ VCDಗೆ ಎಲ್ಲ ನಾವು ವೇಟ್ ಮಾಡಬೇಕಾಗಿತ್ತು. ಇವಾಗ ಒಂದು ಟೈಮ್ ಬರ್ತಾ ಅದೆಲ್ಲನೂ ಪೆನ್ ಡ್ರೈವ್ಗೆ ಕನ್ವರ್ಟ್ ಆಯಿತು. ಇದು ಅದ ನಂತರ ಈಗ ಟೊರೊಂಟಲ್ಲಿ ಮೂವಿ ಡೌನ್ಲೋಡ್ ಸಿಗ್ತಿತ್ತು. ಈಗ ಏನಾಗ್ಬಿಟ್ಟಿದೆ, OTT ಪ್ಲ್ಯಾಟ್ಫಾರ್ಮ್ ಬಂದುಬಿಟ್ಟಿದೆ. ಈಗ ಜನ ಏನಾಗಿದ್ದಾರೆ, ನನ್ನ ಊರಲ್ಲಿ ಕೂತವನು ವೈಕಿಂಗ್ಸ್ ನೋಡ್ತಿದ್ದಾನೆ, ಮನೇಶ್ ನೋಡ್ತಿದ್ದಾನೆ, ಅವರು ಪೀಕಿ ಬ್ಲೆಂಡರ್ಸ್ ನೋಡ್ತಿದ್ದಾರೆ, ಸ್ಪ್ಯಾನಿಷ್ ಮೂವಿ ನೋಡ್ತಿದ್ದಾರೆ, ಜಪನೀಸ್, ಕೊರಿಯನ್ ಎಲ್ಲ ಮೂವಿ ನೋಡ್ತಿದ್ದಾರೆ. ಅಂದರೆ ಅವರ ಎಜುಕೇಷನ್ ಲೆವೆಲ್ ಚೇಂಜ್ ಆಗ್ತಿದೆ, ಮೇಕಿಂಗ್ ಸ್ಟೈಲ್ ನೋಡೋದು ಎಲ್ಲನೂ ಅವ್ರು ನೋಡೋ ದೃಷ್ಟಿ ಚೇಂಜ್ ಆಗ್ತಿದೆ. ಮೊದಲು ನಾವು ಏನು ಕೊಡ್ತಿದ್ದೀವಿ ಅದು ಅವರಿಗೆ ಪಾಯಸ ಆಗ್ತಿತ್ತು, ಈಗ ಹಂಗಲ್ಲ. ಅವರ ಪಾಯಸದಲ್ಲಿ ಎಷ್ಟು ಏನು ದ್ರಾಕ್ಷಿ ಇದೆ, ಗೋಡಂಬಿ ಎಷ್ಟಿದೆ, ಎಷ್ಟು ಅವರು ಅದನ್ನು ಏನು ಬಾಯ್ಲ್ಡ್ ಮಾಡಿದ್ದಾರೆ, ಸುಟ್ಟಿದ್ದಾರೆ ಇಲ್ವಾ ಅಂತೇಳಿ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಆ ಪರಿಸ್ಥಿತಿಗೆ ಬಂದಿದ್ದೀವಿ. ಈಗ ನಾವು ಅಷ್ಟು ಶಾರ್ಪ್ ಆಗಿರಬೇಕಾಗತ್ತೆ, ನಾವು ಫುಲ್ ಮಾಡೋಕ್ಕಾಗ್ತಿಲ್ಲ. ಯಾವತ್ತೂ ಫುಲ್ ಮಾಡಿಲ್ಲ, ಸರಿನಾ? ಈಗ ಯಾವುದೊಂದು ಮೂವಿ ಮಾಡ್ತಾರೆ ನಾವು 100% ಹಿಟ್ ಆಗಬೇಕಂದ್ರೆ ಮಾಡೋದು ಪ್ರತಿಯೊಬ್ಬ ಡೈರೆಕ್ಟ್ರು ಕೂಡ. ಆದರೆ ಈ ಟೈಮಲ್ಲಿ ಈಗ ಆಡಿಯನ್ಸ್ ಮೆಚುರಿಟಿ ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿದೆ, ತುಂಬ ಮೆಚೂರ್ಡ್ ಆಗಿಬಿಟ್ಟಿದೆ. ಅದಕ್ಕೆ ತಕ್ಕಂತೆ ನಾವು ಮಾಡಬೇಕಾಗತ್ತೆ. ಈಗ ಯಾವುದೊಂದು ಒಳ್ಳೆ ಮೂವಿ ಬಂದಾಗ ಚೆನ್ನಾಗಿಲ್ಲ ಅಂತ ನೀವು ಹೇಳಲ್ಲ ತಾನೇ. ಸೋತ್ರೆ ಒಳ್ಳೆ ಮೂವಿ ಸೋತಿದೆ ಅಂತ ಹೇಳ್ತೀರ ನೀವು, ಮೂವಿ ಸೋಲ್ತು ಅಂತ ಹೇಳಲ್ಲ ನೀವು ಅಲ್ವಾ. ಕತೆ ಚೆನ್ನಾಗಿದೆ, ನೀಟಾಗಿತ್ತು, ಬಟ್ ಜನ ಬಂದಿಲ್ಲ. ಒಳ್ಳೆ ಮೂವಿ ಅಂತ ನೀವು ಹೇಳ್ತೀರಿ ನೋಡಿದ ಮೇಲೆ. ಚೆನ್ನಾಗಿಲ್ಲ ಅಂದರೆ ನೀವು ಏನೇ ಮಾಡಿದ್ರು ಚೆನ್ನಾಗಿಲ್ಲ ಅಂತ ಹೇಳ್ತೀರಿ ನೀವು, ಅದೇ ಅಷ್ಟೇ. ಸೊ ಇನ್ನು ಯಶ್ ಶೆಟ್ಟಿ ಅವರು ಅಪ್ಕಮಿಂಗ್ ಯಾವ್ಯಾವ ಪ್ರಾಜೆಕ್ಟಲ್ಲಿದ್ದಾರೆ ಅಂತ ಆಲ್ಮೋಸ್ಟ್ ನಾವು ನೋಡಿದ್ವಿ ಲಾಸ್ಟ್ ಪ್ರೀವಿಯಸ್ ಸಿನಿಮಾಗಳಲ್ಲಿ ನಿಮ್ಮದೇ ಎಲ್ಲ ಥಿಯೇಟ್ರಲ್ಲೂ ಫುಲ್ ಸೌಂಡು. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಯಾವ ಥರ ಇದೆ ಅಂತ? ಈಗಷ್ಟೇ ಕರಿಕಾಡ ರೈಸ ಪೋಷಕ ರಿಲೀಸ್ ಆಗಿತ್ತು. ಈಗ KD ರಿಲೀಸ್ ಆಗ್ತಿದೆ. ಇದಾದ ನಂತರ ತಲವರಪೇಟೆ ಬರುತ್ತೆ, ಕಾಲಂತಕ ಬರುತ್ತೆ, ವಿರಾಟ ಪರ್ವ ಬರುತ್ತೆ. ಅದ ನಂತರ ಈಗ ಕಡಲ್ಕೋಟೆ ಅಂತ ಶೂಟ್ ಮೊನ್ನೆ ಅಷ್ಟೇ ವೈಂಡ್ ಅಪ್ ಮಾಡ್ಕೊಂಡು ಬಂದಿದ್ವಿ ನಾವು. ಈಗ ತೆಲುಗು ಲೆನಿನ್ ಜೂನಿಗೆ ಬರ್ತಾ ಇದೆ. ಈಗ ಸಾಕಷ್ಟು ನಡೀತಾ ಇದೆ. ಆಮೇಲೆ ಬೈರ ಇದೆ, ರುದ್ರಾವತಾರ, ಶಶಿಕುಮಾರ್ ಸಾರು, ನಾನು, ವರ್ಧನ್, ಹಾಗೆ ತಾರಾಮೆಲ್ಲ ಮಾಡ್ತಿದ್ದೀವಿ, ಅದು ಕೂಡ ಬರ್ತಾ ಇದೆ. ಸಾಕಷ್ಟು ಬರ್ತಾ ಇದೆ ಸರ್. ನಾವು ಕ್ಯಾರೆಕ್ಟರ್ ಆ್ಯಕ್ಟಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ನನಗೆ ಒಂದು, ಯಾಕೆಂದರೆ ನಿಮ್ಮ ಅಬ್ಸರ್ವ್ ಮಾಡಿ ಫಿಲಮ್ ನೋಡಿದ ಮೇಲೆ ನನ್ನ ಪರ್ಸ್ನಲ್ ಒಪಿನಿಯನ್ ನಿಮ್ಮ ಮೇಲೆ. ಸೊ ನೀವು ಖಡಕ್ ವಿಲನ್, ಅದರಲ್ಲಿ 2 ಮಾತಿಲ್ಲ, ವಿಲನ್ ಕ್ಯಾರೆಕ್ಟರ್ ಪಕ್ಕ. ಸೊ ನಿಮ್ಮಲ್ಲಿ ಒಂದು ಕಾಮಿಡಿ ಆ್ಯಕ್ಟರ್ ಕೂಡ ಇದೆ, ಅಂದರೆ ಹಾಸ್ಯ ನಟನೂ ಕೂಡ ಇದೆ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ನಿಮ್ಗೇನಾರು ಆ ಥರ ಚಾನ್ಸ್ ಕೊಟ್ಟರೆ ಮಾಡ್ತೀರಾ ಅಂತ? ಇಲ್ಲ, ನಾನು ವಿಲನ್ನ ತುಂಬ ಇಷ್ಟಪಡೋನು. ನಾನು ಪ್ರಕಾಶ್ ರಾಜ್ ಆಗಿರ್ಬೋದು, ನಮ್ಮ ಇವರು ವಜ್ರಮಣಿ ಅವರಾಗಿರ್ಬೋದು, ಶರತ್ ಲೋಹಿತ್, ವರಂಗನ್ ರಘು, ಇವರನ್ನೆಲ್ಲ ನೋಡಿ ಇನ್ಸ್ಪೈರ್ ಆದವನು ನಾನು. ನನಗೆ ಆ ಥರ ಒಂದು ಕ್ಯಾಟಗರಿಯಲ್ಲಿ ಹೋಗ್ಬೇಕಂತ ತುಂಬ ಆಸೆ. ಕಾಮಿಡಿ ಅನ್ನೋದು ತುಂಬ ಸ್ಟ್ರಾಂಗ್ ಸಬ್ಜೆಕ್ಟ್, ಅದನ್ನು ಎಲ್ಲರೂ ಮಾಡೋಕ್ಕಾಗಲ್ಲ, ಅದು ತುಂಬ ಟಫ್ ಅದು. ಬೇರೆಲ್ಲ ಮಾಡ್ಬೋದು, ಕಾಮಿಡಿ ಅಷ್ಟು ಈಸಿ ಅಲ್ಲ, ನಗಿಸೋದು ಅಷ್ಟು ಈಸಿ ಅಲ್ಲ. ಗೊತ್ತಿಲ್ಲ, ಮುಂದೊಂದು ದಿವಸ ಆ ಥರ ಚಾನ್ಸ್ ಸಿಕ್ಕಿದಾಗ ಖಂಡಿತ ಮಾಡೋಣ. ಬಟ್ ನನಗೆ ತುಂಬ ನಾನು ಇಷ್ಟಪಡುವಂಥ ಫೀಲ್ಡ್ ಬಂದುಬಿಟ್ಟು ನೆಗೆಟಿವ್ ರೋಲ್ ಮಾಡೋದಕ್ಕೆ. ಸೊ ಆ ಕ್ಯಾರೆಕ್ಟ್ರಲ್ಲಿ ಮುಂದುವರಿತೀನಿ ನಾನು. ಅಲ್ಲ, ಕಾಮಿಡಿ ಅಂತೂ ಮಾಡಲ್ಲ ಅಂತಂದ್ರೆ ಹೀರೋ ಆಗಿ ಏನಾದ್ರು ಬರ್ತೀರಾ ಅಂತ ಫುಲ್ ಫ್ಲೆಡ್ಜ್ ಆಗಿ? ಇಲ್ಲ, ಹೀರೋ ಆಗಿ ನಾನು ಸೂಜಿ ಥರ ಮಾಡಿದ್ದೇನೆ. ಕ್ರಿಟಿಕಲ್ಲಿ ಒಳ್ಳೆ ಹೆಸರು ತಗೊಂಡಿದೆ. ಆಮೇಲೆ ಮೊನ್ನೆ ಜಂಗಲ್ ಮಂಗಲ್ ಮಾಡಿದೆ, ಕ್ರಿಟಿಕಲ್ ಒಳ್ಳೆ ಹೆಸರು ತಗೊಂಡಿದ್ದೆ. ಸೊ ನನಗೆ ಸೂಟ್ ಆಗುವಂಥ ಕ್ಯಾರೆಕ್ಟರ್ ಬಂದಾಗ ನಾನು ಮಾಡಬಲ್ಲೆ. ಈಗ ನನಗೆ ಸೂಟ್ ಆಗಲ್ಲ ಅಂತ ನನಗೆ ಅನಿಸಿದ್ರೆ ಅದು ಮಾಡಿ ವೇಸ್ಟ್ ಆಗಿಬಿಡುತ್ತೆ. ಸೊ ಒಬ್ಬ ಪ್ರೊಡ್ಯೂಸರ್ ದುಡ್ಡು ವೇಸ್ಟ್ ಆಗುತ್ತೆ, ಡೈರೆಕ್ಟರ್ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಈಗ ನನಗೆ ಯಾವುದೊಂದು ಕ್ಯಾರೆಕ್ಟರ್ ಅಂತ ಬಂದಾಗ ನನಗೆ 100% ಅನಿಸ್ಬೇಕು, ಸೂಪರ್ ಆಗಿದೆ, ಇದನ್ನ ಮಾಡಬೇಕಂತ ಹೇಳ್ಬಿಟ್ಟು. ಆ ಥರ ಬಂದಾಗ ಖಂಡಿತ ಮಾಡ್ತೀನಿ ನಾನು. ಸೊ ನಮ್ಮ ಬಾಸ್ ಟಿ ಜೊತೆ ಇಲ್ಲಿವರೆಗೂ ಸಾಕಷ್ಟು ನಿಮ್ಮ ಬಗ್ಗೆ, KD ಚಿತ್ರ ಬಗ್ಗೆ ಎಲ್ಲ ಕೂಡ ಮಾತಾಡಿದ್ರಿ. ಆಲ್ ದ ಬೆಸ್ಟ್ ಸರ್ ನಿಮ್ಮ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಯಶ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ TV ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ TV ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.